ರೈಟ್ ಮೈನಸ್ ಇನ್ ಕೋಫ್ಯಾಕ್ಟರ್ಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಡಿಟರ್ಮಿನೆಂಟ್. ಎಲ್ಲ ಎಲಿಮೆಂಟ್ ಇದ್ದು ಮೈನಸ್ಸು ಕೋಫ್ಯಾಕ್ಟರ್ಸು ಬರೀಬೇಕಾಗುತ್ತೆ. ಸೊ M11 ಅಂತ ಹೇಳಿದ್ರೆ ಇವೆರಡು ಈ ಭಾಗ ತೊಗೊಬೇಕಾಗುತ್ತೆ ಅಲ್ವಾ. ಸೊ ಇದು 10 1 11. ಸೊ ಈ ಥರ ಬೇಗ ಬೇಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಬೇಕು. ಮುಂದಿನ ಎಲಿಮೆಂಟು 3 -1 0 and 2. ಸೊ ಇಲ್ಲಿ 6 ಅಷ್ಟೇ. M13 ಅಂತ ಹೇಳಿದ್ರೆ 3 5 0 1. ಹಾಗಾಗಿ ಇದು 3. M21 ಅಂತ ಹೇಳಿದ್ರೆ 0 4 1 2 ಅಲ್ವಾ ಹುಡುಗರ. ಸೊ -4. M22 ನೆಕ್ಸ್ಟು ಮಧ್ಯದ್ದು 1 4 0 2. ಸೊ ದಿಸ್ ಇಸ್ 2. ಮತ್ತು ಮುಂದೆ M23 ಅಂತ ಹೇಳಿದ್ರೆ 1 1 0 0. ಸೊ ದಿಸ್ ಈಸ್ ಈಕ್ವಲ್ ಟು 1. M31 ಅಂತ ಹೇಳಿದ್ರೆ 0 4 5 -1. ಸೊ -20 ಅಲ್ವಾ. ಹಾಂ, ನೆಕ್ಸ್ಟು M32 ಅಂತ ಹೇಳಿದ್ರೆ ಮೇಲ್ಗಡೆ 1 ಇದೆ, ಆಮೇಲೆ 3 2 ಅಲ್ವಾ. ಇದು 1 4 3 -1. 1 4 3 -1. ಸೊ ದಿಸ್ ಇಸ್ -1 -12 -13. ಸೊ ಕೊನೆಯದಾಗಿ M33 ವಿಚ್ ಇಸ್ 1 ಮತ್ತು 3 ಬರಲ್ಲ 3 ಬರುತ್ತೆ 1305. ಹಾಗಾಗಿ 5 ಅಷ್ಟೇ, ಸರಿನಾ. ಕೊನೆಯದಾಗಿ ಕೋಫ್ಯಾಕ್ಟರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರೆದ್ಬಿಡೋಣ, ಟೈಮ್ಸ್ ಆಫ್ Mij. ಸೊ A11 is equal to -1 to the power of 1 plus 1 into 11 ಅಲ್ವಾ. ಫಸ್ಟು 11 6. ಹಾಂ, ದಿಸ್ ಇಸ್ 11. A12 -1 to the power of 1 plus 2 into 6. ಸೊ ದಿಸ್ ಇಸ್ -6 ಅಲ್ವಾ. ನೆಕ್ಸ್ಟ್ ಮುಂದಿಂದು A13 -1 to the power of, ಈ ವ್ಯಾಲ್ಯೂಸ್ ಎಲ್ಲ ನನಗಿನ್ನೂ ಗೊತ್ತಿಲ್ಲ, ನೋಡೋಣ. ಕಲರ್ ಬದಲಾಗುತ್ತೆ. ಓಕೆ, A13 ಅಂತ ಹೇಳ್ತು ಅಂದರೆ 3. ದಿಸ್ ಇಸ್ 3 ಈವನ್ ಇದೆ ಇದು. ಮತ್ತು ಮುಂದೆ A21 ವಿಚ್ ಇಸ್ -1 to the power of 2 plus 1 into -4. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಪಾಸಿಟಿವ್. A22 is -1 to the power of 2 plus 2 into 2. That's equal to 2. A23 is equal to -1 to the power of 2 plus 3 into 1, which is -1. A31 -1 to the power of 4 ಬರುತ್ತಿದ್ದು ಇಂಟು -13 ವಿಚ್ ಇಸ್ -13. ಓಹ್, ಇದು ತಪ್ಪದೆ, ಇದು -20 ಇದು. ಹಾಗಾಗಿ ಇದು -20ನೇ. ಮತ್ತು ಮುಂದೆ A32 is -1 to the power of 5 into -13 which is -13. And finally A33 is equal to -1 to the power of 6 into 5 which is equal to 5. ಸರಿನಾ?